ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂತೀನಿ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಬಂದ್ರಮ್ಮ ಮೀನು ತೊಗೊಂಡು ಹೆಂಗೆ ಬಂತಮ್ಮ ಆಟೋ ಹೆಂಗೆ ತೊಗೊಂಬಂದ್ರಿ? ಕೆರೆ ಕಡೆಯಿಂದ ಬಂದ್ರಿ, ಯಾಕಂದ್ರೆ ಇಲ್ಲಿ ರೋಡ್ ಮಾಡಾಕತ್ತಾರ. ನಾವೆಲ್ಲಿ ರೋಡ್ಗೆ ಮೀನು ತೊಗೊಂಬರ್ದಾಕೈತೇನ ಅಂತ ಮಾಡಿದ್ದೀರಿ. ಹಾಂ ಹಾಂ, ಚಲೋ ಆಯ್ತು ಬಿಡ್ರಿ. ಏನು ಮಾಡತ್ತಿ ಮಮ್ಮಿ? ಈಗ ನಾವು ಒಗ್ಗರಣೆ ಹಾಕ್ತೀನಿ. ಕಾಯಿ ಮಾತ್ರ ಮಗಳಿಗೆ ಜಲ್ದಿ ಮಾಡ್ಬೇಕೈತೆ. ಮತ್ತೆ ಧರ್ಮಸ್ಥಳ ಸಂಘದಿಂದ ಮೀಟಿಂಗ್ ಇತ್ತಲ್ಲ ಇವತ್ತು. ಅದು ಒಂದು ವಾರ ತುಂಬಿಲ್ಲ ಅಂತ ಹಂಗ ಸಮಸ್ಯೆ ಆಗ್ಬಿಡುತ್ತೆ. ನಾವು ಮದುವೆ ಗದ್ದಾಗಿದ್ವಲ್ಲ, ಹಂಗಾಗಿ ಒಂದು ವಾರ ಬಿಟ್ಟತ್ತ ಬಂದು ಮೀಟಿಂಗ್ ಮಾಡಿ ಮತ್ತ ಆಯ್ತಾ ಬರೀ ಸರ್ ಅಂತಂದು ಹೇಳಿ ಕಳ್ಸಿದೀವ. ಇಷ್ಟೊತ್ತನ ಆತದ ಮೀಟಿಂಗ್. ಇರ್ಲಿ ಮತ್ತೆ ಇವತ್ತು ನಾವು ಸಮಸ್ಯೆ ಮಾಡ್ಕೊಂಡಿರ್ತೀವಿ ಅಂತ ಪಾಪ ಅವ್ರು ಬರ್ತಾರಲ್ಲ. ಹೌದಿಲ್ಲ, ನಾವು ಸಮಸ್ಯೆ ಮಾಡ್ಲಿಲ್ಲ ಅಂದ್ರೆ ಅವ್ರು ಯಾಕೆ ಬರ್ತಿದ್ರು? ಬರ್ತಿದ್ದಿಲ್ಲ. ನೀಟ್ ಅವ್ರದ್ದು ಜಲ್ದಿನ ಸರಿ ಮಾಡೋಣ. ಇವಾಗ ಏನು ಮಾಡಿದ್ರಪ್ಪ ಅಂದ್ರೆ ಅನ್ನ ಜಾಸ್ತಿ ಐತೆಮ್ಮ. ರೊಟ್ಟಿ ಊಟ ಮಾಡಿದ್ವಿ, ಅನ್ನ ಹಂಗೆ ಉಳ್ದ್ಬಿಟ್ಟೈತಿ. ಅದನ್ನ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಚುಮ್ಮರಿ ಅದಾವು ಅಮ್ಮಾಗ, ಚುಮ್ಮರಿ ಮಾಡ್ಬಿಡ್ತೀನಿ. ಅವ್ರಿಗೆ ಒಂದೆರಡು ಚುಮ್ಮರಿ ತಿನ್ನೋದ್ರಕ್ಕ ಅನ್ನ ಉಣ್ಣಂಗಿಲ್ಲ ಈಗ ಬೆಳಗ್ಗೆ ಎದ್ದವ್ರು. ಅವ್ರಿಗೆ ಚುಮ್ಮರಿ, ನಿಮಗೆಲ್ಲ ಅನ್ನ ಒಗ್ಗರಣೆ ಹಾಕಿ ಕೊಡ್ತೀನಿ ನೋಡಿ, ಊಟ ಮಾಡ್ರಿ. ನಂದಂತೂ ಇವತ್ತು ಊಟ ಇಲ್ಲ, ಗುರುವಾರ. ಇದಕ್ಕೆ ಹೋಗ್ಬೇಕು ಅನ್ನಕತ್ತೀನಿ ನಾನು, ಸಾಯಿಬಾಬಾ ಗುಡಿಗೆ. ಹಬ್ಬ ಬಂದ್ರಂತ ಹೇಳಿದ್ರೆ ಹೋಗಿ ಬರ್ತೀನಿ ತಡಿ. ದೂರ ಆಗತ್ವ, ಅದು ನಡ್ಕೊಂಡು ಹೋಗಕ್ಕೆ ಆಗಂಗಿಲ್ಲ, ಬಿಡಂಗಿಲ್ಲ. ಅಲ್ಲಿ ಭಾಳ ದೂರ ಆಗುತ್ತೆ. ಶಿರ್ಡಿ ನಗರ ಅಂತ ಐತಿ. ಶಿರ್ಡಿ ನಗರದೊಳಗೆ ಐತಿ ಸಾಯಿಬಾಬಾ ಗುಡಿ. ಶಿರ್ಡಿ ಸಾಯಿಬಾಬಾ ಅದ್ರ ಹೆಸರು, ಅಲ್ಲಿ ಹೆಸರನ್ನ ಶಿರ್ಡಿ ನಗರ. ಶಿರ್ಡಿ ನಗರ ಅಂತಂದ ಹೆಸರು. ಭಾಳ ದೊಡ್ಡದೈತಾರಿಪ್ಪ ಅದು ಗುಡಿ, ಮಸ್ತ್ ದೊಡ್ಡದೈತಿ. ನೋಡಿಲ್ಲ ನೀವು? ಇಲ್ಲ. ಹೌದಾ, ಹೋಗೋಣಂತವ್ರು ಯಾವಾರ. ನಿನಗೂ ಆರಾಮಿಲ್ಲ ಏನಿಲ್ಲ, ಮತ್ತು ಗಾಡಿ ಒಳಗೆ 3 ಜನಕ್ಕೆ ಆಗಂಗಿಲ್ಲ ಅದ್ರಾಗ. ಹಂಗಾಗಿ ನಾವು ಹೋಗ್ಬರ್ತೀವ. ಆಮೇಲೆ ಕಡೆ ಇನ್ನೊಂದ್ಸಲ ಕರಿಕ್ಷೆ ಇದು ಮಾಡ್ಕೊಂಡು ಹೋಗಂತ. ಇಲ್ಲಿ ಚುಮ್ಮರಿ ಆಮೇಲೆ ಅಲ್ಲಿ ಒಗ್ಗರಣೆ ರೆಡಿ ಆತ್ರಿ. ಹೊರಗಂಕರ ಮಳೆ ಜಿಟಿ ಜಿಟಿ ಮಳೆ ಹತ್ತಿದ್ದು ಬಿಡವಲ್ತ್ರಿ. ಇಲ್ಲಿ ಆದರೂ ಅಷ್ಟು ಮಳೆ ಏನು ಬಂದಿಲ್ರಿಪ್ಪ. ಜಾಸ್ತಿ ಮಳೆ ಬರೋದು 2 ದಿನ ಆಯ್ತು. ಮಳೆನೇ ಇದ್ದಿದ್ದಿಲ್ಲ, ಬಿಸಿಲಿತ್ತು. ನಿನ್ನೆ ಇವತ್ತು ಬರತ್ತೈತ್ರಿ. ಮತ್ತು ಅದು ಸ್ವಲ್ಪ ಸ್ವಲ್ಪ ಅಷ್ಟ. ಇಲ್ಲಿ ಚುಮ್ಮರಿ ರೆಡಿ ಆಗ ನೋಡ್ರಿ. ಈಗೇನು ಮಾಡತ್ತಿ ಮಮ್ಮಿ? ಆಲೂಗಡ್ಡೆ ಬಜ್ಜಿ ಮಾಡಂತಾರೆ. ಹಂಗೆ ಹಿಟ್ಟದೈತಿ, ಎಲ್ಲ ಹಾಕಿ ಆಲೂಗಡ್ಡೆ ಬಜ್ಜಿ ಮಾಡ್ಬಿಡ್ತೀನಿ. ಗೊತ್ತಿಲ್ಲ? ಹಾಂ, ಮೊನ್ನೆ ಬ್ರೆಡ್ ಭಾಳ ಇದ್ವು ಅಂತ ಬ್ರೆಡ್ ಪಕೋಡ ಮಾಡಿದ್ವಿ. ಮಸ್ತಾಗಿದ್ದವು ಮಾವು. ಹೌದು, ಸಬ್ಸ್ಕ್ರೈಬರ್ ಬಂದಾಗಲ್ಲ. ಚಲೋ ಆಗಿತ್ತು, ಟೇಸ್ಟ್ ಆಗಿತ್ತು. ಜೀರಾ ಮಾಡಿದ್ಲಲ್ಲ, ಹಂಗೆ ಮಾಡಿದ್ವಿ ನಾವು ಸೇಮ್. ಇದೇನು ನಿನ್ನ ಕಾಯ್ತು? ನಿನ್ನ ಕಾಯ್ಲವೇನ ಸ್ವಲ್ಪ? ಕಾದೈತಿ ಕಾದೈತಿ. ಒಮ್ಮಕ್ಲೆ ಹೊತ್ತು ಬಿಡ್ತೈತೆ ಅದು. ಹೊತ್ತೈತಿ ಅಂತೆ. ಸಣ್ಣದಾತನ ಭಾಳಗಿನ ಅದು ಎಣ್ಣೆ ಕಾಯ್ಗಿಟ್ಟದ್ದು. ನಾವು ಈಟ ತೊಗೊಂಡಿವಿ ಅದನ್ನು. ಅಮ್ಮ ಕೆಮ್ಮಕತ್ತಾರ. ಈಗ ಇದು ಹಂಗೆ ತಂಡ ಇದ್ಬಿಡು ಮಮ್ಮಿ. ಹೌದು ಇವ. ಈಗೆಲ್ಲರಿಗೂ ನಿನಗೆ ಹೆಂಗೆ ಅನ್ಸೈತಿ? ಆರಾಮ ಅನ್ಸೈತೇನ? ಆರಾಮ ಅನ್ಸೈತಿ. ಆರಾಮ ಅನ್ಸೈತೆ. ದವಾಖಾನೆ ಹೋಗಿ ಬೇಡ ಬೇಡ ಹೋಗಿ ಬರೋಣ. ಬಜ್ಜಿ ಆದವು ಮಮ್ಮಿ. ಬಂದಿವ ಕೊಟ್ಟು ಬಂದೆ. ಚುಮ್ಮರಿ ಒಗ್ಗರಣೆ ಬಜ್ಜಿ ಎಲ್ಲ ಕೊಟ್ಟು ಬಂದೆ. ಅವ್ರು ಏನು ಬೇಕಂತ ಹಾಕೊಂಡು ಮಾಡ್ರಿ ಬಿಡು. ನೀನು ತಗೊಮ್ಮ. ತಗೊಂಡೇನಿ ಇಲ್ಲಿ ಚುಮ್ಮರಿ. ಚುಮ್ಮರಿ ತಗೊಂಡೆ. ಒಗ್ಗರಣೆ ನೋಡ್ಬೇಕಿಲ್ಲ ಅಲ್ಲವಾ? ನನಗೊಂದೆರಡು ಬಜ್ಜಿ ಕೊಡು. ಇದಾಗೆ ನೋಡಿ, ಮಸ್ತ್ ಆಗ್ಯಾವ ಬಜ್ಜಿ. ಚಲೋ ಆಗ್ಯಾವ? ಮಸ್ತ್ ಆಗ್ಯಾವ ಬಜ್ಜಿ. ಆರಿಪ್ಪ, ನಾನು ಇದಕ್ಕೆ ಹೋಗ್ಬರ್ತೇನೆ. ಸಾಯಿಬಾಬಾ ಗುಡಿಗೆ ಹೋಗ್ಬಿಡ್ತೀನಿ. ಹಾಂ, ಅಮ್ಮಾಗಿದು ಬೇಕಂತ ಟ್ಯಾಬ್ಲೆಟ್ ಅಲ್ಲಿ ತೊಗೊಂಡು ಹಂಗೆ ಸಾಯಿಬಾಬಾ ಗುಡಿಗೆ ಹೋಗಿ ಭಾಳ ದಿನ ಆತಲ್ಲ, ಹೋಗೇ ಇಲ್ಲ. ಅದ್ರ ಸಂಬಂಧ ಹೋಗಿ ಬರ್ತೀನಿ. ನಮಾಜಿನ ಟೈಮ್ ಆಕೈತೆ. ನಮಾಜ್ ಮಾಡ್ಕೊಂಡು ಹೋಗ್ರಿ ಅಂದ್ರೆ ಅವ್ರ ಕೆಲ್ಸ ಅಂತಾರ. ಬಂದ್ರೆ ಮಾಡಿ ನಡೀತಿಲ್ಲ, ಟೈಮ್ ರೈತ ಹೋಗ್ಬಂತು. ಹಂಗಾರೆ ಹೋಗ್ಬಾ. ಇವಾಗ ಹೋಗ್ಬೇಕಂತ ಮಾಡಿದ್ದೀವಿ. ಅದು ಆಗ್ಬಿಡ್ತಾಗ್ರಿ. ಹೋಗೋ ತಕ್ಷಣ ಹೋಗ್ಬೇಕಿನ್ನ ಅಂದ ತಕ್ಷಣ. ಹಾಗಾಗಿ ನಾನು ವಜು ಮಾಡ್ಕೊಂಡು ಸ್ವಲ್ಪ ನಮಾಜ್ ಮಾಡ್ಕೊಂಡು ನಾನು ಹೋಗ್ತೀನಿ ರೀ. ನಮಾಜ್ ಮಾಡಿದ್ದೀವಿ ಮಮ್ಮಿ. ಮಾಡಿ ಈಗ ಫಾರ್ಮಸಿ ಹೋಗಿ ಮೊದಲು ಸೀದಾ ಮತ್ತೆ ಬಂದಾಗುತ್ತದ. ಆಮೇಲೆ ಅದಕ್ಕಲ್ಲಿ ಹೋಗಿ ಸ್ವಲ್ಪ ಟ್ಯಾಬ್ಲೆಟ್ ಅದು ತೊಗೊಂಡು ಯಾವುದಂದ್ರಲ್ಲಮ್ಮ ನಾನಪಾಠ ಅದು ಮಲಾಮ್ ತೊಗೊಂಡು ಹಂಗೆ ಸ್ವಲ್ಪ ದೇವಸ್ಥಾನಕ್ಕೆ ಅದು ಹೋಗ್ಬರ್ತೀನಿ. ಇನ್ನು ಈಗ ಹೊಂಟಿನಿ ನಾನು ನಮಾಜ್ ಮಾಡ್ಕೊಂಡ್ರಿ. ಹಾಂ ರೀ, ಹೋಗಿ ಬರ್ರಿ. ಈಗ ಫಾರ್ಮಸಿಗೆ ಬಂದಿರಿ. ಸ್ವಲ್ಪ ಟ್ಯಾಬ್ಲೆಟ್ ಅದು ತೊಗೊಳನ್ರಿ. ಈಗ ನೋಡ್ರಿಪ್ಪ, ಇವಾಗ ನಾವು ಶಿರ್ಡಿ ನಗರಕ್ಕೆ ಬಂದಿರಿ. ನೋಡ್ಬೋದು ನೀವು. ಗದ್ಲ ರೀ ಇವತ್ತು, ಯಾಕಂತ ಹೇಳಿದ್ರೆ ಗುರುವಾರ ಅಲ್ರಿ, ಇವತ್ತು ಗದ್ಲ ಇರುತ್ತೆ ರೀ. ಇವತ್ತು ಫುಲ್ ಗದ್ಲನ ಐತ್ರಿ.
ಬನ್ನಿ ನೋಡ್ರಿಪ್ಪ ನಾವಿಲ್ಲಿ ಸಾಯಿಬಾಬಾ ಅಂಗಡಿಗೆ. ನಾವು ಲಾಸ್ಟ್ ಟೈಮ್ ಬಂದಿದ್ರಿ, ಗದ್ದಲನೇ ಇದ್ದಿಲ್ಲ ಅವಾಗ ರೀ. ಅಂದರೆ ಬೆಳಿಗ್ಗೆ ಜಲ್ದಿ ಬಂದುಬಿಟ್ಟಿದ್ವಿ. ಈಗ ಮಧ್ಯಾಹ್ನ ಬಂದಿವಲ್ಲ ರೀ, ಊಟದ ಟೈಮು, ಇಲ್ಲಿ ಊಟ ಇರುತ್ತಂತ್ರಿ, ಹಾಗಾಗಿ ರಶ್ ಇದೆ ರೀ. ಬಂದು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಶಾಂತ ಅನಿಸ್ತು ರೀ. ಈಗ ಹೋಗನ್ರಿ. ನಮ್ಮ ಮನೆಯವರು ಊಟಕ್ಕೆ ಹೋಗಿರ್ಬೇಕ್ರಿ, ಅಲ್ಲಿದ್ದಿರ್ಬೇಕ್ರಿ ಊಟ ರೀ. ಅದು ಹೋಗ್ಯಾರೇನ್ರಿ, ಅಲ್ಲಿವರೆಗೂ ನಾ ಏನು ಮಾಡ್ತೀನಿ ಅಂದ್ರೆ ಸುಮ್ಮನೆ ಒಂದು 5 ಸುತ್ತರ ಹಾಕ್ಬಿಡ್ತಿಲ್ಲ ಅವ್ರು ಊಟ ಮಾಡಿಬರೋ ಅಷ್ಟೊತ್ತಿಗೆ ರೀ. ಇಲ್ಲೆಲ್ಲ ಐತಿ ಏನ್ರಿ ಅದು ಊಟದ್ದು ಗೊತ್ತಿಲ್ಲ ರೀ. ಒಟ್ಟು ನಾವು ಪ್ರದಕ್ಷಿಣಾರ ಹಾಕನ್ರಿ, ಕಾಣಕತ್ತೇ ಇಲ್ರಿ ನಮ್ಮ ಮನೆಯವ್ರು. ಹಂಗಾಗಿ ಮತ್ತು ಊಟಕ್ಕೆ ಹೋಗಿರ್ಬೇಕಂತ ನಾನು ಅಂದ್ಕೊಂಡೆ ರೀ. ಫೋನೂ ಅದು ಯಾಕೋ ನೆಟ್ವರ್ಕ್ ಇದಾಗ್ತಾ ಇಲ್ರಿ. ನನಗೂ ಇವಾಗ ಇದು ಪ್ರದಕ್ಷಿಣೆ ಹಾಕೋದಾಯ್ತು ರೀ. ಆಮೇಲೆ ನಮ್ಮ ಮನೆಯವರು ಬಂದರೆ ಹೊಟ್ಟು ನೋಡ್ರಿ ಕೆಳಗೆ. ಇಲ್ಲಿ ನೋಡ್ರಿ ಸಾಯಿಬಾಬಾ ಇವಾಗ ಮನೆಗೆ ಹೋಗಾಕತ್ತೀವಿ ನಾವು. ತಾಯಿ ಮಾತು ಏನು ಮಾಡಿಸಿದ್ರಿ ಊಟಕ್ಕೆ ರೀ? ಅನ್ನ ಸಾರು. ಊಟ ಮಾಡಿ ಬಂದ್ರನ ಚಲೋ ಆಯ್ತು ಬಿಡ್ರಿ. ಬಂದಿರಿ ನಾವು ಈಗ ಮನೆಗೆ. ಹಾಗೆ ಯಾರಿಪ್ಪ ಕೋನ್ ಐಸ್ ತೊಗೊಂಬ ಅಂದ್ಲರಿಪ್ಪ, ತೊಗೊಂಬರ್ಲೇ ಇಲ್ಲ ರೀ. ನಾನು ಎಲ್ಲಿ ನಾವು ನಿಂದಿರಲಿಲ್ಲ ಏನಿಲ್ಲ, ಹಂಗೆ ಬಂದು ಈಗ ಎಬ್ಸ್ಬೇಕಂದ್ರೆ ಹೆದ್ರಿಕೆ ಬರಾಕೈತ್ರಿ. ಕೋನ್ ಐಸ್ ಕೊಡುವ ಅಂತಂದ್ರೆ ಹೇಳ್ಬೇಕಾರಿಪ್ಪ. ಈ ಮುಖಂದಾಳ ಅದು ಈ ನಗಕತ್ತಾಳ್ರಿ, ನಗಕತ್ತಾಳ. ಒಟ್ಟು ಆರಾಮಿಲ್ಲ ಏನಿಲ್ಲ. ನಾನು ಸಾಯಿಬಾಬಾ ಗುಡಿಗೆ ಅದೆಲ್ಲ ಹೋಗಿ ಬಂದಮೇಲೆ ಅಮ್ಮ ಗುಳಿಗೆ ಕೊಟ್ಟು ಊಟಕ್ಕೆ ಕೊಟ್ಟೆ. ಮೊದಲು ಊಟ ಕೊಟ್ಟು ಆಮೇಲೆ ಕಡೆ ಗುಳಿಗೆ ಅದೆಲ್ಲ ಕೊಟ್ಟು ಸ್ವಲ್ಪ ಅದು ನ್ಯಾನಪಾಟ್ ಅಂತ್ರಿಪ್ಪ. ನ್ಯಾನಪಾಟ್ ಏನಂದ್ರೆ ಅದು ಕಾಲು ನೋಸೋದು ಮಲಾಮ್ರಿ. ಅದು ನಮ್ಮ ಶಾಪ್ ಹೇಳಿದ್ರು, ಹೋಗಿ ಅದನ್ನ ತೊಗೊಂಬಂದಿದ್ವಿ ನಾವು. ಮತ್ತು ಅದನ್ನ ಎಷ್ಟೋ ಹೊತ್ತಿನ ಹಚ್ಚಿದ್ರಿ, ಮನ್ಕೊಂಡ್ರವ್ರು. ನಾನು ಬಂದ ಮೇಲೆ ಮನ್ಕೊಂಬಿಟ್ಟೆ ರೀ. ಟೈಮ್ ಹೋಗಿದ್ದ ಗೊತ್ತಿಲ್ಲ, 4:15 ಆಗೈತಿ. ಈಗ ಮತ್ತೆ ಟೈಮ್ ಆಗುತ್ತಂದ್ರೆ ಸ್ವಲ್ಪ ಚಹಾ ಮಾಡ್ಕೊಡ್ತೀನಿ ರೀ. ಅಮ್ಮಗೆ ಕಾಲು ಭಾಳ ನೋವಾಗೈತ್ರಿ ಅವ್ರಿಗೆ. ಮುಂದೆ ಹಾಕಾಕ ಬರೋಲ್ತು ಅಂತ ಅನ್ನಕತ್ತಾರೆ ಅವರು. ನೋಡೋಣ್ರಿ, ಅವ್ರಿಗೆ ನಡೆಯೋಕ್ಕಾಯ್ತು ಓಕೆ ರೀ. ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಇವ್ರ ಗಾಡಿ ಮ್ಯಾಗಾರ ಕರ್ಕೊಂಬಂದು ಬಿಡ್ತಾರೆ ಅವ್ರಿಗೆ. ನಾವು ಹೋಗಿ ಸಾಮಾನು ಇಟ್ಟು ಬರ್ತೀವಿ. ಹೋಗನ್ರಿ. ಇಲ್ಲಿ ಕನ್ನಡ ಹೇಳಿ ನೋಡ್ರಿ, ನಮ್ಮ ಮನೆಯೊಳಗೆ ಎಷ್ಟು ದೊಡ್ಡೈತೆ, ಎಷ್ಟು ದೊಡ್ಡದೈತೆ ನೋಡ್ರಿ ಕಂಡ್ರೆ. ಅಲ್ಲಿ ದೊಡ್ಡದು ಇಲ್ಲಿ ಬಿಡು ಅಂದ್ರೆ ಒಂದು ಕೆಲಸದ ಮೇಲೆ ಕೊಟ್ಟಿದ್ರಿ ಇದನ್ನು. ನಮ್ಮ ಮನೆಯವ್ರು ತೊಗೊಂಬಂದು ಇಲ್ಲಿ ಹಾಕಿದ್ರಿ ಮೇಲೆ ರೀ. ಅದನ್ನು ರೀ ಇಷ್ಟು ನಮ್ಮಷ್ಟು ಎತ್ತರ ಐತ್ರಿ ಅದು ಕನ್ನಡಿ ರೀ. ಅವರು ಒಯ್ಯಪ್ಪ ಹೊಸಾದ ಇದು ನಾವು ಹಾಕಾಕೆ ಅಲ್ಲಿ ನಮಗೆ ಜಗನ ಇದಿಲ್ಲ, ಓದ್ಬಿಡ ಅಂತ ಹೇಳಿದ್ರಿ. ಹ್ಞೂ ಅಂತೇಳಿ ತೊಗೊಂಬಂದು ನಮ್ಮ ಮನೆಯವ್ರು ಇಲ್ಲಿ ಹಾಕ್ಯಾರ. ಅದನ್ನು ನಮಗೆ ಎಷ್ಟು ಉಪಯೋಗ ಆಗೈತ್ರಿ. ಅದು ಚಲೋ ಅನಿಸ್ತೈತ್ರಿ. ಯಾಕಂತ ಹೇಳಿದ್ರೆ ನಾವು ಎಲ್ಲ ಇಲ್ಲೆಲ್ಲ ಇದು ಸ್ವಲ್ಪ ಏನಾರ ಪೌಡ್ರ್ ಗಿಡ ನಮ್ಮ ಮಕ್ಕಳು ಅದೆಲ್ಲ ಹಚ್ಕೊಂತಿರ್ತಾರ ಮಾಡ್ತಿರ್ತಾರಲ್ರಿ, ಚೆನ್ನಾಗಿ ಅನಿಸ್ತೈತ್ರಿ. ಸ್ವಲ್ಪ ಸಣ್ಣ ಕನ್ನಡಿಕಿನ ಇದು ದೊಡ್ಡ ಕನ್ನಡಿ ಇದಾದಂಗೆ ಆಗೈತ್ರಿ. ಒಳ್ಳೇದು ಅಂದಂಗೆ ಅನಿಸೈತಿ ನನಗೆ ಹಾಕಿದ ಮೇಲೆ ರೀ. ನಾವು ಅಮ್ಮ ಮತ್ತೆ ಬೇಡ ಅಂದ್ರೆ ಅಷ್ಟು ದೊಡ್ಡ ಕನ್ನಡಿ ಹಾಕಬೇಕು, ಬೇಡ ಮನೆಯೊಳಗೆ ನೋಡಪ್ಪ ಅಂತೇಳಿ ಅಂದ್ರೆ ಎಷ್ಟು ದೊಡ್ಡ ಮನೆಯೊಳಗೆಲ್ಲ ದೊಡ್ಡ ಕನ್ನಡಿ ಇರ್ತಾವ, ಇನ್ನು ಇದು ಸಣ್ಣದು ಸುಮ್ಕೊಂಡ್ರೆ ನೀನು ಅಂತೇಳಿ ಅಂದು ಏನು ಮಾಡಿದ್ರೆ ಇಲ್ಲಿ ಹಾಕ್ಸಿಸಿದ್ರಿ ನಮ್ಮ ಮನೆಯವ್ರು. ಅದೇನು ಸ್ವಲ್ಪನೂ ಮಿಸ್ ಆಗಿಲ್ಲ ನೋಡ್ರಿ. ಎಲ್ಲ ಇದನ್ನ ಹಾಕಿಸಿ ಎಲ್ಲ ಗಿಳಿ ಎಲ್ಲ ಅದೇನೋ ಸ್ಕ್ರೂಲಿಂತ ಮಾಡ್ತಾರಲ್ರಿ, ಹಂಗೆಲ್ಲ ಮಾಡಿಸಿದ್ರಿ. ಅದು ಸ್ವಲ್ಪನೂ ಮಿಸ್ ಆಗಲ್ಲ ನೋಡ್ರಿ. ನೋಡ್ರಿ ಅಲ್ಲಿ ಅಮ್ಮ ಎದ್ರೇನ್ರಿ, ಎದ್ರಿ ಟೈಮ್ ಆತಲ್ರಿ. ನಿಲ್ಲಲ್ಲ ರೀ ಅವರು. ಅದಕ್ಕೆ ನನಗೂ ಗೊತ್ತಾಗ್ಬಿಡತ್ರಿ ಟೈಮ್ ಆಗೋದ್ರೊಳಗಂದ್ರೆ ನಾನು ನಿಲ್ಲಂಗೆ ಇಲ್ರಿ. ಎದ್ದ ಬಿಟ್ಟರಿ ಮಕ್ಕೊಂದಕ್ಕೆ ಹೊಡೆದು ಎಬ್ಸ್ದಂಗೆ ಆಕೈತ್ರಿ ನಮಗೆ. ಟೈಮ್ ಆಯ್ತಪ್ಪ ಯಪ್ಪ ಎಷ್ಟೊತ್ತು ಆಗ್ಬಿಡ್ತೇನೋ ಅಂತೇಳಿ ಅಂದ್ರೆ ಹೋಗಿ ಈಗ ಸ್ವಲ್ಪ ಚಹಾ ಮಾಡಾನ್ರಿ. ಇಲ್ಲಿ ಬಟ್ಟಿ ಮಾರ ಬಂದಾರಿ, ಹಾಕೊಂಡಿಲ್ರಿ ಈಗ ಅಂತದೈತ್ರಿ ಅದು ನೋಡ್ರಿ. ಮತ್ತೆ ರೀ ಮತ್ತೆ ಭಾಳ ರಾವ್ ಹೋದವ್ರಿ ಅವ್ರು ಬಿಡ್ರಿ. ಅವನ್ನೇ ಮಾಡ್ತೀರಿ, ಬೇಡ್ರಿ ಬಿಡೇ ಒಂದು ಉಟ್ಕೊಳ್ಳೋದೇ ಇಲ್ರಿ. ನೀವು ರೋಡ್ ಮಾಡ್ಕೊಂತ ಬರಾಕತ್ತಾರಮ್ಮ, ನಾಳೆ ಬರ್ಬೋದ್ರಿ ಈ ಕಡೆಗಿನ್ನ. ಹಾಂ, ಇವತ್ತು ನಮ್ಮ ಅಷ್ಟು ಮೀನು ಆಗ್ಬಿಟ್ಟದ, ಚಿಂತೆ ಬಿಡತ್ತವ್ರಿ. ಹೌದಿಲ್ಲ? ಹಾಂ ರೀ, ಬಂದೆ ರೀ. ನೋಡ್ರಿ ಇಲ್ಲಿ ಬಂದೈತ್ರಿ ಆಗಲಿ ರೋಡ್ ಮಾಡೋದೀಗ. ದೀಪ ಚತಿ ಮಮ್ಮಿ, ದೇವ್ರ ದೀಪ ಹಚ್ಚಕತ್ತೀನಿ. ನೀವೇನು ಮಾಡಿದ್ರಿ? ನಾ ಕಸ ಹೊಡ್ದೆ. ಅರ್ಶಿಯ ಬಾಂಡಿ ತಿಕ್ತಾಳಂತ. ಅದು ತಿಕ್ತಾಳು ಇಲ್ಲೋ ಗೊತ್ತಿಲ್ಲ. ದರ್ಗಾಕ್ಕೆ ಹೋಗೋದು ಸ್ವಲ್ಪ ಇದು ಹೋಗೋದೈತೆ ಮಧ್ಯ. ಅಮ್ಮಂದು ಸ್ವಲ್ಪ ಏನೋ ಇದು ಮಾಡ್ಸೋದೈತೆ, ಆನ್ಲೈನ್ ಹೋಗೋದೈತಿ. ಅಮ್ಮ ಫೋನ್ ಹಚ್ಚಿದ್ವಿ ಈಗ ದಾದಿಮ್ಮ. ಅದಕ್ಕೆ ಸ್ವಲ್ಪ ದೇವ್ರ ದೀಪದ ಹಚ್ಚಿ ಬರ್ತೀನಿ ತಗೋರ್ಮ ಅಂತಂದು ಹೇಳಿದೆ. ಹ್ಞೂ ಅಲ್ಲಿ ಆಧಾರ್ ಕಾರ್ಡ್ ಇಡ್ಲ ಇಟ್ಟಿ ನೋಡು ತುಂಬ ಅಂತಂದ್ರೆ ಹ್ಞೂ ಅಂತೇಳಿ ಅಂದ ಹೋಗ್ತೀನಿ. ಆಯ್ತು. ಇವಾಗ ಇಬ್ರು ಅಕ್ಕ ತೆಂಕು ನನಗೆ ಬಾಡೆ ತಿಕ್ಕ್ರಿ ಅಂತ ಹೇಳಿದ್ರಿ. ತಿಕ್ಕಿಟ್ಟೆ ನಾನು ಅಂಗಡಿಗೆ ಹೋಗ್ಬೇಕಂತ ನಮ್ಮಟ ಅಂತಂದ್ರೆ ಹ್ಞೂ ತಿಕ್ಕಿಟ್ಟು ಹೋಗ್ತೀನಿ ತಗೋರ್ವಾ ಅಂತ ಹೊಡೆದಿಟ್ಟು. ಆಮೇಲೆ ಯಾರಿ ಫೈಲ್ ಚೌಳಿಕಾಯಿ ಸೋಚ್ಕೊಡಕತ್ತಾಡ ಅವ್ರ ತಂಗಿಗೆ. ಆಕಿ ಬ್ಯಾಳಿ ಕುದಿಯಕ್ಕೆ ಹಾಕ್ಯಾಳೇನ್ರಿ ಇಲ್ಲಿ.
ಓಡ್ ಹೋದ್ರ ಅರ್ಶಿಯಾ ಹಾಲು ಬಿಸಿಡಮ್ಮ ನನಗೆ ಸ್ವಲ್ಪ ಚಹಾ ಕೊಡು ಅಮ್ಮಗೆ ಒಯ್ತೀನಿ ನಾವ ಇಲ್ಲಿ ಅಂಗಡಿ ಬಂದೆ ನಾನು ಅಮ್ಮಗೆ ಚಹಾ ಕೊಟ್ಟೀನಿ ರೀ ತಗೊಮ್ಮ ಜಿಂಗಿಂಗ್ಯದ ಕೇಳ್ರಿ ಜಿಂಗ್ಯದಾಗ ಇಟ್ಟಿರಲ್ಲಮ್ಮ ಚಹಾ ರೀ ಮೀನ ನೋಡಕ್ ಬಂದಾನ್ರ ಪಾಪ ರೀ ಪಾನಿಪುರಿ ತಿನ್ಬೇಕ್ರಿ ಅಮ್ಮಗೆ ಚಹಾ ಕೊಟ್ಟು ಬಂದಿರಿ ನಾನು ಚಹಾ ಕೊಟ್ಟು ಬಂದು ಸುಮ್ಮನೆ ಕುತ್ಕೊಂಡೇರಿ ಆಮೇಲೆ ಅರಿಪ ನಾಷ್ಟ ಮಾಡಕತ್ತಾಳ ನಮ್ಮ ಸುಲ್ತಾನ್ ಬಂದರಿ ಸುಲ್ತಾನ ಅಮ್ಮ ಬಂದ್ರ ದರ್ಯಾಕ ಬಂದ್ರನ ಅರ್ಶಿಯಾ ನೀ ಏನು ಮಾಡಕತ್ತಿಮ್ಮ ಎದ್ರದ ಚೌಳಿಕಾಯಿ ಪಲ್ಯ ಮಾಡಕತ್ತಾನ್ರಿ ಈಕಿ ಅದಿಲ್ಲ ಚೌಳಿಕಾಯಿ ಪಲ್ಯ ಮಾಡತ್ತಾನ ಸಾರು ಮಾಡಿಲ್ಲ ನಮ್ಮ ಚೌಳಿಕಾಯಿ ಪಲ್ಯ ರೆಡಿ ಆಗತ್ತ ಅಷ್ಟು ಪುಡಿ ಹಾಕಿಲ್ವಾ ಗಿಡ ಪುಡಿ ಐತಿನಿಲ್ಲ ಐತೆ ಓದ್ ಕೇಳದ ಬರ್ಕಳದ ಮತ್ತೆ ಮಾಡ್ತಿದ್ದಿ ಅಡುಗೆ ಮಾಡ್ತೀನಿ ಇವತ್ತು ನಾವು ಹಚ್ಚಿವಂತ್ರಿಕಿಗೆ ಪಟ ಪಟ ಮಾಡ್ಕೊಂಡು ಓದ್ಕೊಂತ ಬರ್ಕೊಂತ ಕುಂದ್ರಬೇಕು ಮತ್ತು ಅಕ್ಕಿಗೆ ಅಪ್ಪಾಗ ಆರಾಮಿಲ್ಲ ನನಗೆ ಅಂಗಡಿ ಅಡ್ಡಾಡೋದು ನೋಡಿವ ಮತ್ತೆ ಬಂದೆ ಮೀನು ಅದು ಅಂದ್ರೆ ಮತ್ತೆ ಹೋಗ್ಬೇಕು ನಾನೀಗ ಹಂಗಿರುತ್ತೆ ಮಳೆ ಬರಾಕತ್ತಂದು ಹೋಗ್ಬೇಕು ನಿಮ್ಮ ಕೆಲಸ ನೀವು ಪಟ ಪಟ ಮಾಡ್ಕೊಂಡು ನಿಮ್ದು ಮತ್ತೆ ಶಾಲೆದು ಮಾಡ್ಕೊಂತ ಕುಂತ್ಬೇಕು ಆರಿಪ್ಪ ನಮ್ಗೆ ಬೆಳಿಗ್ಗೆ ಫೋನ್ ಹಚ್ಚಿದ್ರಮ್ಮ ಒಬ್ರು ನಾನು ಕನ್ನಡ ಪುರಾಣ ತಗೊಂಡ್ಬಂದಿನಲ್ಲ ಅದ್ರ ಬಗ್ಗೆ ಹೇಳಾಕ ಅವರು ಆಲಿಮ್ ಅದಾರಂತ ಏನಂತ ಹೇಳಿದ್ರು ಕನ್ನಡದೊಳಗ ಒಂದೊಂದು ತಪ್ಪು ಬಂದಿರ್ತಾವ್ರಿ ನೀವ್ ಒಂದ್ ಸ್ವಲ್ಪ ಓದಿ ಆರಿಫಾಗ ಹೇಳ್ರಿ ಅದನ್ನ ಕರೆಕ್ಟ್ ಅದಾವ ಇಲ್ಲ ಅಂತ ಹೇಳಿದ ಆಕಿ ಹೇಳ್ಕೊಡ್ತಾಳ ಅಂತಂದ್ ಹೇಳಿದ್ರಮ್ಮ ಅವ್ರ ನನಗ ಅದಕ್ಕೆ ನಾನೇನ್ ಮಾಡ್ತೀನಿ ಓದಿ ನಿನ್ನಿದ್ರಿಗೆ ಓದಿ ನಾನು ಓದಿಲ್ಲ ನಿಂಗೆ ಗೊತ್ತಾಗತ್ತದಿಲ್ಲ ಅದ ಗೊತ್ತಾಗತ್ತಲ್ಲ ಪಾಪ ಥ್ಯಾಂಕ್ ಯು ರೀಪಾ ನಾನು ಫೋನ್ ಹಚ್ಚಿ ಹೇಳಿದ್ರಿ ಮತ್ತೆ ಕಮೆಂಟ್ ಮಾಡ್ಯಾರ ಒಬ್ರು ಅದ್ರ ಬಗ್ಗೆ ಕಮೆಂಟ್ ಮಾಡ್ಯಾರ ಹಂಗಾಗಿ ಪಾಪ ನೋಡು ಹೌದಿಲ್ಲ ಅವ್ರ ನಮ್ ಬಗ್ಗೆ ಅಷ್ಟೆಲ್ಲ ಇದು ಮಾಡ್ಕೊಂಡವ್ರೆಲ್ಲ ಹೇಳ್ತಾರ ಅಂತ ಹೇಳಿದ್ರ ನಮ್ಗೂ ಒಂಥರ ಖುಷಿ ಅದ ಹೌದಿಲ್ಲ ಯಾಕಂತ ಹೇಳಿದ್ರ ನೀವ್ ಇದಿರಂತ ನಾವ್ರಿ ನೀವೇ ಇಲ್ಲ ಅಂತ ಹೇಳಿದ್ರೆ ನಾವ್ ಹೆಂಗಿರ್ತಿದ್ವಿ ನಾವ್ ದೇವ್ರು ನೋಡಿಲ್ಲ ನಿಮ್ಮ ಒಂದು ದೇವ್ರ ರೂಪದೊಳಗ ನಾವ್ ನೋಡಾಕತ್ತೀವಿ ಒಂದ್ ಏನ ಇದು ಮಾಡಿದ್ರು ನೀವು ನಮ್ಗೆ ಹೇಳ್ತೀರ ಒಂದ್ ತೆಲುಗುಂಬಿಂದು ಒಂದು ಕಮೆಂಟ್ ಪಾಪ ಅವ್ರು ಎಷ್ಟು ಚೆನ್ನಾಗ್ಯಾರ ಕೆಟ್ಟ ಕಮೆಂಟ್ ಅಂತ ತಿಳ್ಕೊಬೇಡ್ರಿ ಅದ್ ನಮಗ್ ಅರ್ಥ ಆಗತ್ತೆ ರೀ ನೀವ್ ಹೇಳ್ತಿರಲ್ಲ ನಾವ್ ಸುಧಾರ್ಸ್ಕೊಂತೀರಿ ಮತ್ತೆ ಅದನ್ನೆಲ್ಲ ಚೇಂಜ್ ಮಾಡ್ತೀವಿ ಬಟ್ಟೆ ಅಂಕರ್ ಜಗ್ಗಿರ್ತಾವ್ರಿ ಅಜ್ಜಿ ಹೊಲಿ ಅಂದ್ರೆ ಕುತ್ಕೊಂಡ್ ಹೊಲ್ಬಿಡ್ತಾರಿ ಬೇರೆ ಚೇಂಜ್ ಮಾಡ್ತೀವಿ ಫ್ರೆಂಡ್ಸ್ ನಮ್ಗೆ ನಿಜವಾಗ್ಲೂ ಚೀಟ್ ಇಲ್ಲ ರೀ ನಮ್ಗೆ ತಿದ್ಕೊಳಕ್ ಒಂದು ಅವಕಾಶ ಅದು ರೀ ಹೋ ಹಿಂಗ ಇರ್ಬೇಕಲ್ಲ ಹಿಂಗ್ ಮಾಡ್ಬೇಕಲ್ಲ ಹಿಂಗ ಅಂತದ ಒಂದು ನಮ್ ತಲೆ ಒಳಗು ಬರತ್ತಲ್ಲ ನಮಗ್ ಗೊತ್ತಿಲ್ಲದನ್ನ ನೀವು ತಿಳಿಸ್ಕೊಡ್ತಿರಲ್ರಿ ಹಂಗ ನನಗಂತೂ ಏನು ಬೇಜಾರಿಲ್ಲ ರೀ ಖುಷಿ ನನಗ ನಿಜವಾಗ್ಲೂ ಖುಷಿ ಆಯ್ತು ನಿಮ್ ಕಮೆಂಟ್ ನೋಡಿ ರೊಟ್ಟಿ ಮಾಡೋದು ಆತ ನಂದು ಪಟ ಪಟ ಅಂತ ಒಂದ್ ಸ್ವಲ್ಪ ರೊಟ್ಟಿ ಮಾಡಿ ಮುಗಿಸ್ಬಿಟ್ಟೆ ರೀ ಇಲ್ಲಿ ನೋಡ್ರಿಪ್ಪ ಅಮ್ಮ ತಾಜ್ನಗರಕ್ಕೆ ಹೋಗಕತ್ರಿ ಅಂದ್ರೆ ನಮ್ಮ ಸುಮ್ಮನರ್ದು ಗೆದ್ದು ಬಂದ ಅಲ್ರಿ ಬಿಜಾಪುರಲಿಂದ ಬಂದಾರಂತಾನಮ್ಮ ಆಮ ಹಾಂ ಕೇಕ್ ಕಟಿಂಗ್ ಮಾಡಕ್ಕೆ ಬಂದಾರಂತ್ರಿ ಹಂಗಾಗಿ ಅಮ್ಮಗೆ ಕರ್ದಾರಿ ಅವ್ರು ಹೋಗಕತ್ತಾರೆ ಅಂಗಡಿ ಬಿಟ್ಟು ಹೊಂಟಾರಿ ಸ್ವಲ್ಪ ಗಿರಾಕಿನದು ಬರಾಕತ್ವನ ಅಂತಂದ್ರೆ ಹೋಗ್ಬಿಡ್ರಿ ಹಂಗಾರ ಮನೆಗೆ ಅಂತ ಅನ್ನಕತ್ರ ಹೋಗ್ಕಿರಿ ನಾವು ಅರ್ಶಿಯ ಬಂದಾಡ್ರಿ ಆಮೇಲೆ ಕಡೆ ಆಸಿಪ್ನದಾನ ನಮ್ಮ ಮನೆಯವ್ರು ಹೋದ್ರಿ ಒಮ್ಮೆ ನಾವು ತೊಗೊಂಡು ಹೋಗ್ಕಿರಿ ಎಲ್ಲ ಸಾಮಾನು ಬಂದಿರಿ ಈಗ ನಾವು ಮನೆಗೆ ಮತ್ತು ಸಾಮಾನು ಭಾಳ ಅದು ತೊಗೊಂಬಂದಿಟ್ಟಿವ್ರಿ ಮತ್ತು ಅಮ್ಮ ಇನ್ನು ತಾಜ್ನಗರಕ್ಕೆ ಹೋದಾಗ ಇದ್ದು ಬಂದಿಲ್ರಿ ಅಮ್ಮ ಇನ್ನು ಆರಿಪ ಊಟ ಮಾಡಕತ್ತಾಳ ತೊಳೆದಿಟ್ಟೆ ಮನಿನ ಎಲ್ಲ ನಾವು ಬರೋ ಮಟ್ಟ ಅಂದ್ರೆ ಆರಿಪ ತೊಳೆದಿಟ್ಬಿಟ್ಟಾರೆ ಅಂದರೆ ಫಸ್ಟಿಗೆ ತೊಗೊಂಡ್ಬಿಟ್ರೆ ನಮ್ಮ ಮನೆಯವ್ರ ಸಾಮಾನು ಅವನ್ನ ಮೀನದ್ದು ತೊಳೆದಿಟ್ಟಾಡ್ರಿ ಅವು ಗುಳಿಗೆ ತೊಗೊರ್ ಬಂದು ಜ್ವರದ್ದು ಒಂದು ತೊಗೊಬಿಡ ಅರ್ಧ ತಗೋ ಸಾಕು ಮಧ್ಯಾಹ್ನ ತೊಗೊಂಡಿದ್ದೆ ಅರ್ಧ ಈಗ ಅರ್ಧ ತೊಗೊಂಬಿಡು ಹೌದಿಲ್ಲ ಹುಷಾರು ಅನ್ಸೈತಿಲ್ಲ ನಿನಗೆ ಆರಾಮ್ ಅನ್ಸೈತಿಲ್ಲ ಚಲೋ ಆಗ್ಬಿಡಿ ಇವಾಗ ಟೈಮ್ ಆಗಲ್ಗೆ 11 ಗಂಟೆ ಆಯಿತು ಅಮ್ಮ ಬರ್ತಾರೇನೋ ಅಂತೇಳಿ ನಾನು ಮೇಲೆ ಬಂದೀನಿ ರೀ ಬಂದು ಕುತ್ಕೊಂಡು ಆಕೆ ಆರಿಫ 0 ಬಲ್ಪ್ ಹಚ್ಕೊಂಡು ಕರೆಂಟ್ ಎಲ್ಲ ಬಂದು ಮಾಡ್ಕೊಂಡು ಕದ ಮುಚ್ಕೊಂಡು ಮಕ್ಕೊಂದಾಡ್ರಿ ಆಕಿ ನಾನು ಕದ ಮುಚ್ಚಿಲ್ಲ ರೀ ಇದನ್ನು ಮ್ಯಾಗಿಂದ ಇನ್ನು ಹಂಗೆ ಕುಲ್ಲಾನೇ ಇಟ್ಟೀನಿ ರೀ ಬಂದಿದ ಮೇಲೆ ಮತ್ತೆ ಊಟ ಮಾಡ್ತಾರೋ ಏನು ಮಾಡ್ತಾರೋ ಕೇಳಿದ ಮಾಡಿದ್ರೆ ಆಯಿತು ಅಂತೇಳಿ ಅಂದು ನೋಡನ್ರಿ ಬರಲಿ ಅವ್ರು ಹೋಗಿ ಬಂದ್ರಿ ಅಮ್ಮ ಹೋಗಿ ಬಂದಿ ನೋಡ್ವಾ ಊಟ ಮಾಡ್ಕೊಂಡ್ ಬಂದ್ರನ ಉಂಡ್ ಬಂದಿವ ಅಚ್ಚನ್ ಮನ್ಯಾಗ ಮಾಬುಲಿ ಕರ್ದ ಉಣ್ಣಾಕ ಒಲ್ಲೆಂದೆ ಹೌದನ್ರಿ ಗೆದ್ದು ಬಂದಾಳ ಅಲ್ವೇ ಇದ್ರಾಗ ಸುವರ್ಣದ್ರೊಳಗೆ ಟಿವಿ ಒಳಗ್ ಗೆದ್ದು ಬಂದಿದ್ದಕ್ಕ ನನಗೂ ಸೀರೆ ತಂದಾರವ ಅವ್ರು ಚಂದ ಐತಲ್ರಿ ಬಾಳ ಚಂದ ಐತಿ ಸೀರೆ ನನಗೂ ಸೀರೆ ತಂದಾಗ
ಸುಮನ್ಗೂ ಸೀರೆ ತಂದಾಗ ಚಂದ ಐತ್ ನೋಡಮ್ಮ ಸೀರೆ. ತಂದಾಗ ಮಾಮೂಲಿಗೆ ತಂದಾಗ ಅಯ್ಯೋ ಖುಷಿ ಆಯ್ತಲ್ರಿ. ಮತ್ ಕೇಕ್ ತಂದ್ ಕೇಕ್ ನನ್ನ ಕಡೆಯಿಂದ ಆಕಿ ಕಡೆಯಿಂದ ಕೂಡಿ ಯಾಕೆ ಹಚ್ಚಿದ್ರು ಕಟ್ ಮಾಡಕ್ ಹಚ್ಚಿದ್ರನ್ರಿ? ಕಟ್ ಮಾಡಕ್ ಹಚ್ಚಿದ್ರು. ಚಲೋ ಸೀರೆ ತಂದಾಗ ನೋಡುವ ಚಂದ ಐತ್ ನೋಡಮ್ಮ ಸೀರೆ. ಬಿಜಾಪುರದಿಂದ ಬಂದಾರ. ಹೌದ್ರಿ ಹೌದು. ಬಂದು ಕರ್ಯಾಕ್ ಕಳಿಸಿ ಸೀರೆ ಕೊಟ್ಟು ಹೋದ್ರ ಮಾಬ್ಲಿ ಮನಿಗೆ ಬರ್ವಾ ನಮ್ಮ ಮನಿಗೆ ಅಂದನಿ ಬರ್ತಾಗಂತ. ಆಯ್ತು ಬರ್ವಾ ಒಂದ್ ದಿವ್ಸ ಮುಕ್ಕಟ ಹೇಳಗ ಅಂತ ಹೇಳೇನಿ ನಾನು. ಅವತ್ತ ಅಂಗಡಿ ಬಿಟ್ಟು ನಾ ಮನ್ಯಾಗ ಇರ್ತಾನ, ನೀವ್ ಬಂದ್ ದಿವ್ಸ ಬರ್ರಿ ನೀವು ಅಂತ ಹೇಳೇನಿ. ಆಯ್ತು ಬರ್ಲಿ ಬರ್ಲಿ. ಅವೇನೊಬ್ರ ತಂಗಿ ಕಾರ್ ಅಡಿಗೆ ಅಂತ ಅಲ್ಲಿ ಇರ್ತಾಗಂತ. ಹೌದನ್ರಿ? ಒಬ್ರ ಅಪ್ಪಾರ ಕುಷ್ಟಗಿ ಒಳಗೆ ಇರ್ತಾಗಂತ, ಇವ್ರು ಬಿಜಾಪುರದಾಗ ಇರ್ತಾಗಂತ. ಎಲ್ಲಾರು ಕೂಡಿ ಕಾರ್ ತಗೊಂಡ್ ಬಂದಾರ. ಚಲೋ ಆತ್ ಬಿಡ್ರಿ, ಚಲೋ ಆತ್ ಬಂದು ಖುಷಿ ಆತು ನಮ್ಗೂ. ಖುಷಿ ಆತು ಬಂದಿದ್ದು, ಅವ್ರು ಗೆದ್ದು ಬಂದಿದ್ದು ಖುಷಿ ಆತು. ಎಲ್ಲಾರು ಬಂದ್ ಹಿಂಗ ಇದು ಮಾಡಾಕ್ ಹತ್ತಿದ್ದು ಬಾಳ ಖುಷಿ ಆತು. ಚಲೋ ಅನಸ್ತ್ರಿ, ಬಾಳ ಚಲೋ ಆತು. ಆ ದೀಪಾತ್ಮನ ದಯಾ, ಸಿದ್ದಪ್ಪನ ದಯಾ, ಎಲ್ಲಾರ್ದು ಕರ್ನಾಟಕದ ಜನತೆ ದಯಾದಿದ್ದ ಎಲ್ಲಾ ಚಲೋ ಅನಿಸ್ತ. ಚಲೋ ಆಯ್ತ್ರಿ. ಹ್ಞೂನ್ರಿ. ಗುಳಿಗೆ ತಗೋರಿ ನೀವು, ಗುಳಿಗೆ ತಗೊಂಬಕ್ಕಾರ ಹಂಗಾರಿ.